Dear students, welcome back to the 41st session of Sociology class for 3rd semester under Bengaluru North University for BA course. In today's class, under Sociology of Mass Media and Communication paper, we are going to try to understand the media intervention in political development. ರಾಜಕೀಯ ಬೆಳವಣಿಗೆಯಲ್ಲಿ ಮಾಧ್ಯಮದ ಪಾತ್ರ ಏನು ಅನ್ನುವಂಥದ್ದನ್ನು ನಾವಿವತ್ತು ಸೋಷಿಯಾಲಜಿ ಆಫ್ ಮಾಸ್ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ಅನ್ನುವಂತಹ ಪತ್ರಿಕೆ ಅಡಿಯಲ್ಲಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ರಾಜಕೀಯ ಬೆಳವಣಿಗೆ ಅನ್ನುವಂತಹ ಪರಿಕಲ್ಪನೆ ಸಾಮಾಜಿಕ ವಿಜ್ಞಾನಗಳಲ್ಲಿ ಹೆಚ್ಚು ಬಳಕೆ ಮಾಡ್ತಾ ಇರುವಂತಹ ಒಂದು ಪದ. ಇದು ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರಗಳಲ್ಲಿ ಸಮಾಜದ ಮತ್ತು ದೇಶದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಬಳಕೆ ಮಾಡ್ತಾ ಇರುವಂತಹ ಒಂದು ಪದ ಆಗಿರುವಂಥದ್ದು. ಈ ಒಂದು ಪರಿಕಲ್ಪನೆಯ ಮೂಲ 1950ರ ದಶಕದಲ್ಲಿ ಕಾಣ್ತಾ ಬರ್ಬೋದು. ಯು ಕ್ಯಾನ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ political development is the concept which came into limelight more during 1950, and then this is basically used in social sciences in order to understand the development of society and the nation in the sociology and political science. ರಾಜಕೀಯ ಬೆಳವಣಿಗೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಇದರ ಒಂದು ಅಧ್ಯಯನ ಪ್ರಾರಂಭ ಆಯಿತು ಅನ್ನೋದನ್ನು ನಾವು ನೋಡಿದಾಗ ಅನೇಕ ಸಂದರ್ಭಗಳಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ಅನೇಕ ಪ್ರಾಂತ್ಯಗಳು ಉದಯವಾಗ್ತಾ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ರಾಜಕೀಯ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲೇಬೇಕಾಗುತ್ತೆ. ಬಿಕಾಸ್ ಎನಿ ನ್ಯೂ ನೇಷನ್ ಆರ್ ಎನಿ ನ್ಯೂ ಪ್ರಾವಿನ್ಸ್ ವಿಚ್ ಇಸ್ ಕಮಿಂಗ್ ಅಪ್, ಎನಿ ನ್ಯೂ state which is coming up will have a different kind of political situation, and then those political situations have to be understood from social, economic as well as the political background with the help of demographical information. ಜನಸಂಖ್ಯೆಯ ಮಾಹಿತಿಗಳ ಒಂದು ಅಂಕಿ ಅಂಶಗಳ ಆಧಾರದ ಮೇಲೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಅಂಶಗಳನ್ನು ತಿಳಿದುಕೊಳ್ತಾ ಬರಬೇಕಾಗತ್ತೆ. ಇವು ಪರಿಮಾಣಾತ್ಮಕವಾಗಿರುವಂತಹ ಮಾಹಿತಿಗಳ ಸಂಗ್ರಹಿಸಿ ಜನರ ಮನೋಭಾವನೆಗಳು, ಮೌಲ್ಯಗಳು, ವರ್ತನಾ ಮಾದರಿಗಳು ಹೇಗಿದೆ ಅನ್ನೋದನ್ನು ಅರ್ಥೈಸ್ಕೊಳ್ಬೇಕಾಗತ್ತೆ. ಅದರ ಒಂದು ಭಾಗವೇ ಈ ಒಂದು ರಾಜಕೀಯ ಬೆಳವಣಿಗೆ ಅನ್ನುವಂಥದ್ದು. ಸೊ ಇಲ್ಲಿ ಡೇನಿಯಲ್ ಲರ್ನರ್ ಅವರ ಪ್ರಕಾರ ರಾಜಕೀಯ ಆಧುನೀಕರಣವನ್ನು ಅವರು ರಾಜಕೀಯ ಬೆಳವಣಿಗೆ ಅಂತ ಕರೆದಿರುವಂಥದ್ದು. ಡೇನಿಯಲ್ ಲರ್ನರ್ ಕಾಲ್ಸ್ ಪೊಲಿಟಿಕಲ್ ಮಾಡರ್ನೈಸೇಷನ್ ಆಸ್ ದಿ ಪೊಲಿಟಿಕಲ್ ಡೆವಲಪ್ಮೆಂಟ್. W. ರುಸ್ತೋವ್ ಸೇಸ್ ದ್ಯಾಟ್ ಕೈಗಾರಿಕಾ ಸಮಾಜದ ವಿಶಿಷ್ಟ ವಿದ್ಯಮಾನವನ್ನೇ ರಾಜಕೀಯ ಬೆಳವಣಿಗೆ ಅಂತ ಕರೀತಾರೆ. ಅಂದರೆ ಎಲ್ಲಿ ಸಮಾಜಗಳು ಇತರ ಸಮಾಜಗಳು ಕೈಗಾರಿಕಾ ಸಮಾಜಗಳು ಇತರೆ ಸಮಾಜಗಳಿಗೆ ಮಾದರಿಯಾಗ್ತಾ ಬರುತ್ತೆ, ಅದನ್ನೇ ನಾವು ರಾಜಕೀಯ ಬೆಳವಣಿಗೆ ಅಂತ ಕರಿಬೋದು ಅಂತ ಅವರು ಹೇಳ್ತಾ ಬರ್ತಾರೆ. The industrial societies are becoming model to other societies, thereby the special development of industrial society is becoming the phenomena of political development. Edward Shield says that ರಾಷ್ಟ್ರ ಮತ್ತು ರಾಜ್ಯದ ನಿರ್ಮಾಣವನ್ನೇ ರಾಜಕೀಯ ಬೆಳವಣಿಗೆ ಅಂತ ಕರೆದಿರುವಂಥದ್ದು. Edward Shield says that when there is going to be a construction of a new state or a nation, that itself can be called as a political development. Now we have to understand the few political indicators of political development. ರಾಜಕೀಯ ಬೆಳವಣಿಗೆ ಅನ್ನೋದು ಹೇಗೆ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂದರೆ ಅವುಗಳ ಸೂಚ್ಯಂಕಗಳು ಅಥವಾ ಮಾನದಂಡಗಳು ಏನು ಅನ್ನೋದನ್ನು ನಾವು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ತಾ ಬರಬೇಕಾಗತ್ತೆ. ಅವು ಇಲ್ಲಿ ನಿಮಗೆ ತಿಳಿದಿರೋ ಹಾಗೆ ರಾಜಕೀಯ ತಾಳ್ಮೆ, ಪೊಲಿಟಿಕಲ್ ಪೇಷನ್ಸ್, ಮೂಲಭೂತ ಹಕ್ಕುಗಳ ಗೌರವ, ರೆಸ್ಪೆಕ್ಟ್ ಟುವರ್ಡ್ಸ್ ದಿ ಫಂಡಮೆಂಟಲ್ ರೈಟ್ಸ್, ರಾಜಕೀಯ ಪ್ರಕ್ರಿಯೆ ಮತ್ತು ಚಟುವಟಿಕೆಗಳಲ್ಲಿ ನಾಗರಿಕರ ಪಾಲ್ಗೊಳ್ಳುವಿಕೆ, there should be the people's participation in political process and activities, and ಉತ್ತಮ ಆಡಳಿತ ನಿರ್ವಹಣೆ, there should be a proper administrative management, ಸಾಂಸ್ಕೃತಿಕ ಮತ್ತು ಜನಾಂಗೀಯ ಐಕ್ಯತೆ ಅನ್ನೋದು ಸಹ ಅಲ್ಲಿ ಇರಬೇಕಾಗ್ತಾ ಬರುತ್ತೆ. ಕಲ್ಚರಲ್ ಆ್ಯಂಡ್ ಎಥ್ನಿಕಲ್ ಯೂನಿಟಿ ಮಸ್ಟ್ ಬಿ ದೇರ್, ಇಂಟಿಗ್ರಿಟಿ ಮಸ್ಟ್ ಬಿ ದೇರ್. ದೀಸ್ ಆರ್ ಆಲ್ ದಿ indicators of political development. If all these things are there in any society, we can say that that society is having a political development, or it is going towards political development.
ಇಲ್ಲಿ ರಾಜಕೀಯ ಬೆಳವಣಿಗೆಯಲ್ಲಿ ಮಾಧ್ಯಮದ ಪಾತ್ರ ಏನು ಅನ್ನುವಂಥದ್ದನ್ನು ನಾವು ನೋಡಿದಾಗ ಇಲ್ಲಿ ನಾವು ನೋಡುವಂಥದ್ದು ಏನು ಅಂದರೆ ಆಡಳಿತ ಪಕ್ಷವನ್ನು ಸರಿದಾರಿಗೆ ತರುವುದು ಇದರ ಮೊಟ್ಟ ಮೊದಲ ಆದ್ಯ ಕರ್ತವ್ಯ ಆಗಿರುವಂಥದ್ದು, ಅಥವಾ ತನ್ನ ಒಂದು ರೋಲನ್ನು ಪ್ಲೇ ಮಾಡುತ್ತೆ ಅಂತ ಹೇಳ್ತಾ ಬರ್ಬೋದು. ಎಷ್ಟೋ ಸಂದರ್ಭದಲ್ಲಿ ಆಡಳಿತ ಸರ್ಕಾರ ಏನು ಮಾಡ್ತಾ ಹೋಗುತ್ತೆ, ತನ್ನ ಒಂದು ಕರ್ತವ್ಯಗಳನ್ನು ಮರಿತಾ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಮೀಡಿಯಾ ಅನ್ನುವಂಥದ್ದು ಏನಿದೆ, ಮಾಧ್ಯಮ ಅನ್ನುವಂಥದ್ದು ಏನಿದೆ, ಇಂಟರ್ವ್ಯೂನ್ ಆಗಿ ಅವರ ಒಂದು ಕರ್ತವ್ಯಗಳನ್ನು ಅದು ನೆನಪಿಸುತ್ತೆ ಮತ್ತು ಅವರನ್ನು ಜವಾಬ್ದಾರಿಯುತ ಪೊಲಿಟಿಕಲ್ ಲೀಡರ್ಸನ್ನಾಗಿ ಮಾರ್ಪಾಡು ಮಾಡ್ತಾ ಹೋಗುತ್ತೆ. whenever there is going to be the political leaders or anybody who are going to neglect the progressive activities in the society, media is going to intervene and then it is going to lead them to the right track. This is the first and foremost role played by media in the political development of any nation. ಎರಡನೇದಾಗಿ ನಾವು ನೋಡೋದೇ ಆದರೆ ಇದು ಶಿಕ್ಷಣವನ್ನು ನೀಡ್ತಾ ಬರುತ್ತೆ. ಇಟ್ ಎಜುಕೇಟ್ಸ್ ಪೀಪಲ್. ಹೌ ಇಟ್ ಎಜುಕೇಟ್ಸ್ ಪೀಪಲ್? ಸಿ ವೆನೆವರ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎನಿ ಕೈಂಡ್ ಆಫ್ ಸಿಚುವೇಶನ್ ವಿಚ್ ಇಸ್ ಕಮಿಂಗ್ ಅಪ್, ವಿ ಆರ್ ಗೋಯಿಂಗ್ ಟು ಫೇಸ್ ಡಿಫ್ರೆಂಟ್ ಸೋಷಿಯೋ ಎಕನಾಮಿಕ್ ಪೊಲಿಟಿಕಲ್ ಪ್ರಾಬ್ಲಮ್ಸ್. ಇವಾಗ ಸ್ವತಂತ್ರ ಪೂರ್ವದಲ್ಲಿ ಇದ್ದಂತಹ ಸಮಸ್ಯೆಗಳಿಗೂ ಸ್ವತಂತ್ರ ನಂತರದ ಸಮಸ್ಯೆಗಳಿಗೂ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇರುವಂತಹ ಸಮಸ್ಯೆಗಳಿಗೂ ಅಜಗಜಾಂತರ ವ್ಯತ್ಯಾಸ ಇರುವಂಥದ್ದು. ಈ ಎಲ್ಲ ವ್ಯತ್ಯಾಸಗಳ ಬಗ್ಗೆ ಅಥವಾ ಈ ಎಲ್ಲ ಸಮಸ್ಯೆಗಳು ಹೇಗೆ ಒಂದರಿಂದ ಮತ್ತೊಂದಕ್ಕೆ ಭಿನ್ನವಾಗಿದೆ ಅಥವಾ ಒಂದೇ ಸಮಸ್ಯೆ ಹೇಗೆ ಕಾಲದಿಂದ ಕಾಲಕ್ಕೆ ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಮಾಧ್ಯಮದ ಅಗತ್ಯತೆ ಭಾಳಷ್ಟು ಇರುವಂಥದ್ದು. ಇವೆಲ್ಲವೂ ಯಾಕೆ ಬೇಕು ನಮಗೆ ಅಂತ ಹೇಳಿದ್ರೆ, ಈ ರೀತಿಯ ಒಂದು ರಾಜಕೀಯ ಶಿಕ್ಷಣದ ಮೂಲಕ ನಾವು ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ತನ್ನ ಮೂಲಕ ರಾಜಕೀಯ ಸ್ಥಿರತೆ ಅನ್ನುವಂಥದ್ದು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಆಗ ನಾವು ರಾಜಕೀಯ ಬೆಳವಣಿಗೆಯನ್ನು ಕಾಣ್ಬೋದು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಬರುವಂಥದ್ದು. ನಂತರದಲ್ಲಿ ಕಲ್ಚರಲ್ ಎಥ್ನಿಕ್ ಇಂಟಿಗ್ರೇಷನ್, ಸಾಂಸ್ಕೃತಿಕ ಜನಾಂಗೀಯ ಐಕ್ಯತೆ. ಭಾರತ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಟ್ ಈಸ್ ಮಲ್ಟಿ ಕಲ್ಚರಲ್ ನೇಷನ್. ಅನೇಕ ಜಾತಿ, ಧರ್ಮ, ಜನಾಂಗಗಳು, ಭಾಷೆ, ಸಂಸ್ಕೃತಿ, ನಂಬಿಕೆ, ಆಚಾರ ವಿಚಾರಗಳು ಇವುಗಳನ್ನು ಹೊಂದಿರುವಂತಹ ದೇಶ ಆಗಿರುವಂಥದ್ದು. ಎಲ್ಲರಲ್ಲೂ ಐಕ್ಯತಾ ಭಾವನೆಯನ್ನು ಮೂಡಿಸುವಂಥದ್ದು ಮಾಧ್ಯಮದ ಪ್ರಮುಖ ಪಾತ್ರ. ಇಫ್ ದೇರ್ ಇಸ್ ಗೋಯಿಂಗ್ ಟು ಬಿ ಅ ಇಂಟಿಗ್ರೇಟಿವ್ ಫೀಲಿಂಗ್ ಅಮಾಂಗ್ ಆಲ್ people belonging to different religions, different caste and different language speaking people, then there is going to be a political development. That is why we need to have religious patience, ಧಾರ್ಮಿಕ ಸೌಹಾರ್ದತೆ ಅನ್ನುವಂಥದ್ದು ಇರಬೇಕಾಗತ್ತೆ. ಅದು ಇದ್ದಾಗ ಮಾತ್ರ ನಮ್ಮಲ್ಲಿ ಪೊಲಿಟಿಕಲ್ ಡೆವಲಪ್ಮೆಂಟ್ ಅನ್ನೋದು ಬಹಳ ಸುಲಭವಾಗಿ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಮುಂದುವರೆದು ಕಾನ್ಸ್ಟಿಟ್ಯೂಷನಲ್ ಲಿಟ್ರಸಿ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಪೀಪಲ್ ಇನ್ ಆರ್ಡರ್ ಟು ಹ್ಯಾವ್ ದೇರ್ ಅವೇರ್ನೆಸ್ ಟುವರ್ಡ್ಸ್ ದೇರ್ ಫಂಡಮೆಂಟಲ್ ರೈಟ್ಸ್ ಸೊ ದಟ್ ದೇ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಇನ್ ಅ ಪ್ರಾಪರ್ ಮ್ಯಾನರ್ ಆರ್ ಇನ್ ಅನ್ ಆ್ಯಕ್ಟಿವ್ ಮ್ಯಾನರ್. ಮಾಧ್ಯಮ ಅನ್ನುವಂಥದ್ದು ಜನಸಾಮಾನ್ಯರಲ್ಲಿ ಸಂವಿಧಾನಾತ್ಮಕ ಸಾಕ್ಷರತೆಯನ್ನು ಮೂಡಿಸೋದ್ರ ಮೂಲಕ ತಮ್ಮ ಹಕ್ಕುಗಳ ಬಗ್ಗೆ ಅರಿವನ್ನು ಮೂಡಿಸುತ್ತೆ. ಇದರ ಮೂಲಕವೇ ರಾಜಕೀಯ ಪ್ರಕ್ರಿಯೆ ಮತ್ತು ಚಟುವಟಿಕೆಗಳಲ್ಲಿ ನಾಗರಿಕರು ಸಕ್ರಿಯವಾಗಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ತನ್ನ ಮೂಲಕ ರಾಜಕೀಯ ಬೆಳವಣಿಗೆ ಅನ್ನೋದು ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥಕೊಳ್ತಾ ಬರಬಹುದು. ಮುಂದುವರೆದು ನಾವು ನೋಡೋದೇ ಆದರೆ ಈ ಒಂದು ಸಾಂವಿಧಾನಿಕ ಸಾಕ್ಷರತೆ ಯಾತಕ್ಕೆ ಬೇಕು, ಕಾನ್ಸ್ಟಿಟ್ಯೂಷನಲ್ ಲಿಟ್ರಸಿ, ವೈ ಇಟ್ ಇಸ್ ನೀಡೆಡ್. See, whenever we are having the elections, definitely 40 to 50% of the people, they consider the election date as the holiday. They try to go to some other places to have their own privacy, and then they want to enjoy, they want to have a relaxation, they want to have a de-stressing activity. But then how far this is true? Because the fundamental rights, how much ever we are having our as a rights, how much we are respecting our rights, giving vote, casting vote is also one of our primary duty. ಮತದಾನ ಮಾಡುವುದು ನಮ್ಮ ಹಕ್ಕು ಹೌದು ಮತ್ತು ಕರ್ತವ್ಯವೂ ಆಗಿರುವಂಥದ್ದು. ಹಾಗಾಗಿ ಮಾಧ್ಯಮ ಅನ್ನುವಂಥದ್ದು ಸಾಮಾನ್ಯ ಜನರಲ್ಲಿ ಇದರ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸೋದ್ರ ಮೂಲಕ ರಾಜಕೀಯ ಬೆಳವಣಿಗೆಗೆ ಇಂಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ ನಾವಿಲ್ಲಿ ಹೇಳ್ತಾ ಬರಬಹುದು. ರಾಜಕೀಯ ಸಂಸ್ಥೆಗಳನ್ನು ಬಲಪಡಿಸುವಂಥದ್ದು. ಮೀಡಿಯಾ ಸ್ಟ್ರೆಂಥನ್ಸ್ ದಿ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್.
ರಾಜಕೀಯ ಸಂಸ್ಥೆಗಳು ತಮ್ಮ ಅಧಿಕಾರ ಮತ್ತು ಪ್ರಭಾವವನ್ನು ಗಳಿಸೋದರ ಒಂದು ಪ್ರಕ್ರಿಯೆಯಲ್ಲಿ ಅವು ಬೇರೆ ಬೇರೆ ರೀತಿಯಾಗಿ ವೀಕ್ ಆಗ್ತಾ ಬರಬಹುದು. ಆ ವೀಕ್ನೆಸ್ಸನ್ನು ಸ್ಟ್ರಾಂಗ್ ಮಾಡುವಂತಹದ್ದು ಈ ಒಂದು ಮೀಡಿಯಾ ತನ್ನ ಒಂದು ರೋಲನ್ನು ಪ್ಲೇ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಬರ್ತೇವೆ. ಅಂದರೆ ಪ್ರಜಾಸತ್ತಾತ್ಮಕ ಹೊಣೆಗಾರಿಕೆಯನ್ನು ರಾಜಕೀಯ ವ್ಯಕ್ತಿಗಳಲ್ಲಿ ಅದು ಬಡಿದೆಬ್ಬಿಸುತ್ತೆ ಎನ್ನುವಂಥದ್ದು ಈ ಮಾಧ್ಯಮ ತನ್ನ ಒಂದು ಕಾರ್ಯವನ್ನು ಮಾಡೋದ್ರ ಮೂಲಕ ರಾಜಕೀಯ ಸಂಸ್ಥೆಗಳನ್ನು ಇದು ಬಲಪಡಿಸುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರ್ಬೋದು. ದಿ ಡೆಮೋಕ್ರೆಟಿಕ್ ರೆಸ್ಪಾನ್ಸಿಬಿಲಿಟೀಸ್ ಹ್ಯಾವ್ ಟು ಬಿ ಫುಲ್ಫಿಲ್ಡ್ ಬೈ ದಿ ಪೊಲಿಟಿಕಲ್ ಲೀಡರ್ಸ್, ದೇರ್ ಬೈ ದಿ media is intervening in the bringing in the political development in any society. And then we can also see that ತಳ ಸಮುದಾಯದವರ ಬಗ್ಗೆ ಅನುಕಂಪ ಮತ್ತು ಅವರ ಸಮಸ್ಯೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವಂತೆ ಮಾಡುವಂಥದ್ದು ಮಾಧ್ಯಮ. Today what is happening is most of the communities or most of the populated communities are being neglected, or they are being not given importance in the society or for their development. That is going to be highlighted by the media to the political leaders, and then they see to it that all those people also have to be given more equal respect. Ultimately, we can say that media plays a honest role in bringing the overall development of a nation. ಸರ್ವಾಂಗೀಣ ಪ್ರಗತಿ ಅಂತ ನಾವೇನು ಹೇಳ್ತೀವಿ, ದೇಶದ ಅಭ್ಯುದಯ, ಇವುಗಳನ್ನು ಮಾಡೋದಕ್ಕೋಸ್ಕರವಾಗಿ ದೇಶದ ಘನತೆ ಗೌರವಗಳನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನು ಮಾಧ್ಯಮಗಳು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡ್ತಾ ಬಂದಿದೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಬರ್ಬೋದು. ಯಾವುದೇ ರೀತಿಯಾದಂತಹ ರಾಜಕೀಯ ಲಾಭವನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡುವಂತಹ ವ್ಯಕ್ತಿಗಳ ವಿರುದ್ಧ ತನ್ನ ಒಂದು ಧ್ವನಿಯನ್ನು ಎತ್ತುತ್ತಾ ಇದೆ ಅಂತ ಸಹ ನಾವು ಇಲ್ಲಿ ಹೇಳ್ತಾ ಬರ್ಬೋದು. ಇದೆಲ್ಲದರ ಮೂಲಕ ರಾಜಕೀಯ ಬೆಳವಣಿಗೆಯನ್ನು ತರೋದರಲ್ಲಿ ಮಾಧ್ಯಮ ತನ್ನದೇ ಆದಂತಹ ಒಂದು ವಿಶಿಷ್ಟ ರೋಲನ್ನು ಪ್ಲೇ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರ್ಬೋದು. Dear students, in the next class we shall try to understand another concept of development and the role played by the media in that section. Thank you.